ಜೈಷ್ ಸಂಘಟನೆಯ ಜೊತೆಗೆ ಡಾಕ್ಟರ್ ಶಾಹೀನ್ಗೆ ನಂಟು ಅಂತ ಹೇಳ್ತಾ ಇರೋದು. ಡಾಕ್ಟರ್ ಶಾಹೀನ್ ಜೊತೆಗೆ ಸಂಪರ್ಕ ಹೊಂದಿದ್ದು 9 ಮಂದಿ. ಅವರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ 9 ಮಂದಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರ, ಹರಿಯಾಣ, ಉತ್ತರ ಪ್ರದೇಶದ ಕಾನ್ಪುರ. ATS ಟೀಮ್ನಿಂದ ಈಗ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೈಷ್ ಸಂಘಟನೆಯ ಜೊತೆಗೆ ಡಾಕ್ಟರ್ ಶಾಹೀನ್ಗೆ ನಂಟಿರುವಂಥದ್ದು. ಸೊ ಡಾಕ್ಟರ್ ಶಾಹೀನ್ ಜೊತೆಗೆ ಸಂಪರ್ಕ ಹೊಂದಿದ್ದ 9 ಮಂದಿಯನ್ನ ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ 9 ಮಂದಿಯನ್ನ ವಶಕ್ಕೆ ಪಡ್ಕೊಂಡಿರೋದು. ಇವರಿಗೆಲ್ಲ ಆಶ್ರಯ ಕೊಟ್ಟಂಥವ್ರು ಯಾರು? ಬಾಡಿಗೆ ಮನೆಗೆ ಅಂತ ಹೇಳಿ ಬರುವಂಥವ್ರನ್ನ ಉತ್ತರ ಪ್ರದೇಶದ ಕೆಲವು ಏರಿಯಾಗಳನ್ನು ನೀವು ನೋಡಿಬಿಟ್ರೆ ಗಾಬರಿ ಆಗೋಗುತ್ತೆ ನಿಮಗೆ. ಅಲ್ಲಿ ಯಾರು ಬರ್ತಾರೆ, ಏನು ಬರ್ತಾರೆ ಗೊತ್ತಿಲ್ಲ. ಅಲ್ಲಿ ಬಾಡಿಗೆ ಸಿಗುತ್ತೆ ಅನ್ನೋದಾದರೆ ಮನೆ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ತಲೆ ಬುಡ ಯೋಚನೆನೇ ಮಾಡೋದಿಲ್ಲ. ಯಾಕಂದರೆ ಹಾಗೆ ಇರೋದಲ್ಲಿ ಜಾಗಗಳು. ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಬೆಂಗಳೂರಿನಲ್ಲಿ ಚಿಕ್ಕಪೇಟೆಗೆ ಹೋದರೆ ಹೇಗೆ ಕಾಣಿಸುತ್ತೋ ನಿಮಗೆ ಹಾಗೇ ದೆಹಲಿಯ ಓಲ್ಡಲ್ಲಿ ಕೂಡ ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಹಾಗೇ ಇರೋದು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯೂನಿವರ್ಸಿಟಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಈ ರೀತಿಯಾಗಿ ಇವರ ಜೊತೆಗೆ ನಂಟನ್ನು ಹೊಂದಿದ್ದಾರೆ, ಅಲ್ಲಿರುವಂಥ ಸಿಬ್ಬಂದಿಗಳು ಇವರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ. ಜೊತೆಗೆ ಈಗ ಡಾಕ್ಟರ್ ಶಾಹಿದ್ ಏನಿದ್ದಾರೆ ಈ ವಿಚಾರದಲ್ಲಿ ಏನು ತಿಳಿದು ಬರ್ತಾ ಇದೆ, ಇವನ ವಿಚಾರದಲ್ಲಿ, ಶಾಹೀನ್ ವಿಚಾರದಲ್ಲಿ? ಶಬೀರ್, ಅರುಣ್ ನೋಡಿ, ಅಲ್ ಫಲಾಹ್ ಯೂನಿವರ್ಸಿಟಿ ಏನಿದೆ 1997ರಲ್ಲಿ ಶುರುವಾಗುತ್ತೆ. 2014ರಲ್ಲಿ ಇದಕ್ಕೆ ಪ್ರೈವೇಟ್ ಯೂನಿವರ್ಸಿಟಿಯ ಮಾನ್ಯತೆ ಕೂಡ ಸಿಗುತ್ತೆ. ಪ್ರೈವೇಟ್ ಯೂನಿವರ್ಸಿಟಿಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ಇದು ಹರಿಯಾಣ ಸರ್ಕಾರದ ಅಡಿಯಲ್ಲಿ ನೋಂದಣಿಯಾಗಿರುವಂಥದ್ದು. ಇಂಜಿನಿಯರಿಂಗ್, ಮೆಡಿಕಲ್ ಸೇರಿದಂತೆ ಬೇರೆ ಬೇರೆ ಬ್ರಾಂಚ್ಗಳನ್ನು ಕೂಡ ಇದು ಹೊಂದಿರುವಂಥದ್ದು. ಸೊ ಇಲ್ಲಿ ಅಡ್ಮಿಷನ್ಗಳೇನು ಬರ್ತಾ ಇತ್ತು, ಬಹುತೇಕ ಕಾಶ್ಮೀರ ಮೂಲದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಡ್ಮಿಷನನ್ನು ಅಥವಾ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಮತ್ತು ಅಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಬ್ರೈನ್ ವಾಶ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಡಾಕ್ಟರ್ ಉಮರ್ ಮತ್ತು ಡಾಕ್ಟರ್ ಮುಜಾಯಿಲ್ ಏನಿದ್ದಾರೆ, ಇವರು ಕೂಡ ಈ ಯೂನಿವರ್ಸಿಟಿಯಲ್ಲೇ ಸ್ವಲ್ಪ ದಿನಗಳ ಕಾಲ ಕೆಲಸವನ್ನು ಮಾಡಿದರು. ಡಾಕ್ಟರ್ ಉಮರ್, ಮುಜಾಯಿಲ್ ಕೂಡ ಈಗಲೂ ಕೂಡ ಅಲ್ಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸೊ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇತ್ತು. ಇನ್ನು ಡಾಕ್ಟರ್ ಶಾಹೀನ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆಯು ಕೂಡ ಇಲ್ಲಿ ಕೆಲ ಕಾಲ ಸೇವೆಯನ್ನು ಸಲ್ಲಿಸಿದ್ಲು, ಕೆಲಸವನ್ನು ಮಾಡಿದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲೇ ಇವ್ರದ್ದೆಲ್ಲರದು ಕೂಡ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಸರಿಸುಮಾರು 2016-17ರ ಸಂದರ್ಭದಲ್ಲಿ ಇವರು ಒಬ್ಬರಿಗೊಬ್ಬರು ಟಚ್ಗೆ ಬರ್ತಾರೆ ಮತ್ತು ಸಮಾನ ಮನಸ್ಥಿತಿ ಅಥವಾ ಸಮಾನ ಚಿಂತನೆಗಳನ್ನು ಹೊಂದುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಅವರು ಬೇರೆ ಬೇರೆ ಸಂಘಟನೆಯ ನೆರಳಿಗೂ ಕೂಡ ಬರ್ತಾರೆ. ಈಗಿರುವಂಥ ಮಾಹಿತಿಗಳ ಪ್ರಕಾರ ಜೈಷೆ ಮೊಹಮ್ಮದ್ ಸಂಘಟನೆಯ ಮಹಿಳಾ ಘಟಕ ಏನಿದೆ ಅದಕ್ಕೆ ಭಾರತದಲ್ಲಿ ಈಕೆ ಮುಖ್ಯಸ್ಥೆ ಆಗಿ ಕೆಲಸವನ್ನು ಮಾಡ್ತಾ ಇದ್ಲು. ಯೂನಿವರ್ಸಿಟಿಗೆ ಬರ್ತಾ ಇದ್ದಂಥದ್ದು ಅಥವಾ ಬೇರೆ ಬೇರೆ ಕಾಲೇಜುಗಳಿಗೆ ಸೇರ್ತಾ ಇದ್ದಂತಹ ಯುವತಿಯರನ್ನು ಟಾರ್ಗೆಟ್ ಮಾಡಿ ಅವರನ್ನು ಜೈಷೆ ಮೊಹಮ್ಮದ್ ಸಂಘಟನೆ ಕಡೆಗೆ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ಲು. ಆ ಮೂಲಕ ಭಾರತದಲ್ಲಿ ಮಹಿಳೆಯರನ್ನ ಜೈಷೆ ಮೊಹಮ್ಮದ್ ಸಂಘಟನೆಯತ್ತ ಸೆಳೆಯುವಂಥ ಕೆಲಸಗಳು ಮಾಡ್ತಾ ಇದ್ರು. ನೋಡಿ, ಜೈಷೆ ಮೊಹಮ್ಮದ್ ಸಂಘಟನೆಗೆ ಈವರೆಗೂ ಬಹುತೇಕ ಪುರುಷರು ಹೆಚ್ಚು ಜಾಯಿನ್ ಆಗ್ತಾ ಇದ್ರು. ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಈ ಸಂಘಟನೆಗೆ ಸೇರಿಸಿಕೊಳ್ಳುವಂಥ ಕೆಲಸಗಳಾಗ್ತಾ ಇತ್ತು. ಆದರೆ ಮಹಿಳಾ ವಿಂಗಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇತ್ತೀಚೆಗೆ ಅತಿ ಹೆಚ್ಚು ಮಹಿಳೆಯರನ್ನ ಈ ಕಡೆಗೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇತ್ತು. ಅದರ ಭಾಗವಾಗಿ ಭಾರತದಲ್ಲಿ ಶಾಹೀನ್ ಕೂಡ ಯುವತಿಯರನ್ನ, ಕಾಲೇಜು ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡಿ ಈ ಸಂಘಟನೆಯತ್ತ ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಈಕೆಯ ಮಾಹಿತಿಯನ್ನು ಪಡೆದ ಬಳಿಕ ಈಗ ಆಕೆಗೆ ತೀವ್ರವಾಗಿ ತಪಾಸಣೆಗೆ ಒಳಪಡಿಸಿದ ಬಳಿಕ, ವಿಚಾರಣೆಯನ್ನು ನಡೆಸಿದ ಬಳಿಕ ಈಗ ಗೊತ್ತಾಗ್ತಾ ಇರುವಂಥದ್ದು ಆಕೆ ನಿರಂತರವಾಗಿ ಜೈಷೆ ಮೊಹಮ್ಮದ್ ಸಂಘಟನೆ ಜೊತೆಗೆ ಗುರುತಿಸ್ಕೊಂಡಿದ್ಲು ಮತ್ತು ಅವರು ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ಲು ಮತ್ತು ಸಂಘಟನೆಗೆ ಹೆಚ್ಚು ಯುವತಿಯರನ್ನು ಸೇರ್ಪಡೆಗೊಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ಲು. ಮತ್ತು ಈ ಡೆಲ್ಲಿ ಬ್ಲಾಸ್ಟ್ ಏನಾಗಿದೆ ಇದೆಲ್ಲವೂ ಕೂಡ ಮುಂಚಿತವಾಗಿ ಮಾಡ್ಕೊಂಡಿದ್ದಂಥ ಪ್ಲಾನ್. ಮತ್ತು ಈ ಬಗ್ಗೆ ನಾವು ಈ ಹಿಂದೆ ಟೆಲಿಗ್ರಾಮ್ನಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಆಕೆ ತನಿಖಾ ಸಂಸ್ಥೆಗಳ ಮುಂದೆ ತಪ್ಪೊಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ವಾಪಸ್ ನಿಮ್ಮ ಹತ್ರ ಬರ್ತೀನಿ.